ಅತ್ತ ಸಿಎಂ ಡಿಸಿಎಂ ಜಂಟಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಾಗ್ಬಾಣದ ಮೂಲಕ ದಾಳಿಯನ್ನ ಮಾಡುತ್ತಿದ್ದಾರೆ. ಇತ್ತ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಒಂಟಿಯಾಗಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಗ್ಯಾರಂಟಿಗಳನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ದಳಪತಿ ಮಾಡಿರುವಂತಹ ಗ್ಯಾರಂಟಿ ದಾಳಿ ಹೇಗಿದೆ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಗ್ಯಾರಂಟಿ ಟಾರ್ಗೆಟ್, ಸರ್ಕಾರದ ವಿರುದ್ಧ ದಳಪತಿ ದಾಳಿ. 2000ದಿಂದ ಕುಟುಂಬ ಸಾಕ್ತಿದ್ಯಾ ಎಂದು ಕುಮಾರಸ್ವಾಮಿ ಪ್ರಶ್ನೆ. ಲೋಕಸಮರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿರುವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವ ಆರ್ಜೆ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಿಜೆಪಿ ಜೆಡಿಎಸ್ ಬೂತ್ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಯಿತು. ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರ ಕೆಲಸ ಮಾಡುವಂತೆ ಜೆಡಿಎಸ್ ಕಾರ್ಯಕರ್ತರಿಗೆ ಕರೆ ನೀಡಿದ ಅವರು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ವಿರುದ್ಧ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬೆಂಕಿ ಉಗುಳಿದ್ದಾರೆ. ನಮ್ಮ ಕಾರ್ಯಕ್ರಮ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ಸರ್ಕಾರ ನಾವು ಮಾಡಲಿರ್ತಕ್ಕಂಥ ಉದ್ದೇಶ ನಾವು ಏನೋ ಒಂದು ರಾಜಕಾರಣದಲ್ಲಿ ಸ್ಥಾನ ಗಿಟ್ಟಿಸ್ಕೋಬೇಕು ಅಂತಲ್ಲ. 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಆ 2000 ರೂಪಾಯಿನಲ್ಲಿ ಬದುಕಲಿಕ್ಕೆ ಸಾಧ್ಯವ? ನಿಮ್ಮ ಕುಟುಂಬದಲ್ಲಿ 10 ಜನ ಆದರೆ LKG ನೀವು ಅವರನ್ನ ಶಾಲೆ ಕಳಿಸ್ಬೇಕು ಅಂದ್ರೆ ಕನಿಷ್ಠ 1 ಲಕ್ಷ 1 ಲಕ್ಷ ಡೊನೇಷನ್ ಕಟ್ಟಬೇಕು. ಪ್ರತಿ ತಿಂಗಳು 5,000 ಶುಲ್ಕ ಕಟ್ಟಬೇಕು. ಮಂತ್ಲಿ ತಿಂಗಳು ಶುಲ್ಕ. ಇವರು ಕೂಡ 2000ರಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಸಾಧ್ಯವ? 5 ಗ್ಯಾರಂಟಿ ಇದೆಯಲ್ಲ, ಇವರು ಚುನಾವಣೆ ಆದ್ಮೇಲೆ 200% ನಿಲ್ಲಿಸ್ತಾರೆ. ಈಗಲೇ 3 ತಿಂಗಳು 4 ತಿಂಗಳು ದುಡ್ಡು ಬಂದಿದ್ದೇವೆ ಗೊತ್ತಿಲ್ಲ ನನಗೆ. ಹಲವಾರು ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು. ಬ್ರ್ಯಾಂಡ್ ಬೆಂಗಳೂರಿಗೆ ಕೊಡುಗೆ ಏನೆಂದು ಡಿಕೆಗೆ ಡಿಚ್ಚಿ. ಇದೇ ವೇಳೆ ಹಳೆ ಜೋಡೆತ್ತು ಡಿಕೆ ಶಿವಕುಮಾರ್ ವಿರುದ್ಧವೂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಬಂದು 10 ತಿಂಗಳಾಯ್ತು, ಬ್ರ್ಯಾಂಡ್ ಬೆಂಗಳೂರಿಗೆ ಇವರ ಕೊಡುಗೆ ಏನು ಅಂತ ತಿವಿದಿದ್ದಾರೆ. ಯಾವ ಮನೆ ಕಟ್ಟಡ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಈಗ ಅವರು ಅದೇನು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಫಿಕ್ಸ್ ಮಾಡೋದು ಯೋಚನೆ ಮಾಡಿ. ಇವತ್ತು ಯಾವ ಬ್ರ್ಯಾಂಡ್ ಬೆಂಗಳೂರು ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಈಗ ಕಳೆದ 10 ತಿಂಗಳಾದ ಸರ್ಕಾರ ಬಂದು ಬೆಂಗಳೂರಿನ ಯಾವ ಮೂಲಭೂತ ಸೌಕರ್ಯಕ್ಕೆ ಏನು ಕೊಟ್ಟಿದ್ದಾರೆ ನಮಗೆ? ಈ ಉಳಿದಂತೆ ಜಾಹೀರಾತಿಗೆ ಎಷ್ಟು ಕೋಟಿ ಖರ್ಚಾಗಿರ್ಬೋದು? ಜಾಹೀರಾತಿಗೆ ಈ ಸರ್ಕಾರ ಬಂದು 10 ತಿಂಗಳಲ್ಲಿ ಸುಮಾರು 300 ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ. ಫೋಟೋ ಹಾಕಿಸ್ಕೊಂಡು ನಾವು ಉಳಿದಂತೆ ಮುಂದೆ ಪ್ರಚಾರ ಮಾಡ್ತೀವಿ. 300 ಕೋಟಿ ಹೇಳೋದು ಯಾರಪ್ಪ ಮುಂದೆ ನಿಮ್ಮ ತೆರಿಗೆ ಹಣ ಇದು. ಲೋಕಸಭೆ ಕದನ ಕಣದಲ್ಲಿ ದಳಪತಿ ಮೈಗೊಡವಿ ನಿಂತಿದ್ದು ಏನೇ ಆದ್ರೂ ಸರಿ ಕಾಂಗ್ರೆಸ್ ಮಣಿಸಲೇಬೇಕು ಅಂತ ಪಣ ತೊಟ್ಟಂತೆ ಹೋದಲ್ಲಿ ಬಂದಲ್ಲಿ ಸಾಲು ಸಾಲು ವಾಗ್ಬಾಣ ಬಿಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.